ಇದು ಬಂದುಬಿಟ್ಟು ಹಳೆ ಪೊಲೀಸ್ ಸ್ಟೇಷನು, ಅಂದರೆ ಹಾಳು ಬಿದ್ದೋಗಿದೆ. ಇಲ್ಲೇ ನಾನು ನನ್ನದು ವಿಡಿಯೋ ಶೂಟೆಲ್ಲ ಮಾಡ್ತೀನಿ, ಅಂದರೆ ನಾನು ಪ್ರಮೋಷನ್ ವಿಡಿಯೋಸ್ ಎಲ್ಲ ಇಲ್ಲೇ ಮಾಡ್ತೀನಿ. ನನಗೆ ಇಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ, ಈ ರೂಟಲ್ಲಿ ತುಂಬಾ ಚೆನ್ನಾಗಿ ವಿಡಿಯೋ ಕ್ಲಾರಿಟಿ ಬರುತ್ತೆ, ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲೇ ಮಾಡ್ತೀನಿ. ನೋಡ್ತಾ ಇರ್ಬೋದು ನೀವು, ಇಲ್ಲೊಂದು ಹೂವಿನ ಗಿಡ ಇದೆ. ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ಬಂದು ಆಟ ಆಡ್ತಿದ್ವಿ. ಅಂದರೆ ಆ ಟೈಮಲ್ಲಿ ಅಷ್ಟೊಂದು ಜನ ಪೊಲೀಸರು ಇರಲಿಲ್ಲ, ಸುಮ್ಮನೆ ಬಂದು ಹೀಗೆ ಹೋಗೋದು ಬರೋದು ಆ ಥರ ಎಲ್ಲ ಮಾಡ್ತಿದ್ವಿ. ಈಗಂತೂ ಫುಲ್ ಹಾಳು ಬಿದ್ದೋಗಿದೆ. ನ್ಯೂ ಪೊಲೀಸ್ ಸ್ಟೇಷನ್ ಕಟ್ಸಿದ್ದಾರೆ, ಇದನ್ನೂ ಒಂಥರ ಚೆನ್ನಾಗಿದೆ ನೋಡಿ. ಎಲ್ಲ ಹಾಳು ಬಿದ್ದಿದೆ. ಇಲ್ಲಿ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ವಿಡಿಯೋ ಶೂಟ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದಾರೆ, ಇಲ್ಲೊಂದು ರೂಮ್ ಇದೆ. ಇದು ಬಂದುಬಿಟ್ಟು ಲಾಕಪ್. ತುಂಬಾ ಸ್ವೆಟ್ ಆಗ್ತಾಯಿದೆ. ಇದು ಬಂದುಬಿಟ್ಟು ASI ರೂಮ್ ಅಂತ ಇಲ್ಲಿ ಬರೆದಿದ್ದಾರೆ ನೋಡಿ. ಇದು ಬಂದುಬಿಟ್ಟು ಬರಹಗಾರರ ಕೋಣೆ, ಇದು ಕಂಪ್ಯೂಟರ್ ಕೋಣೆ, ಗಣಕಯಂತ್ರ. ಇಲ್ಲಿ ನಂದು ಈ ಡ್ರೆಸ್ದು ಒಂದು ಪ್ರಮೋಷನ್ ಇತ್ತು, ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕೆ ಬಂದಿದ್ದೆ. ಹಾಗೆ ನಿಮ್ಮ ಜೊತೆ ನಾನು ಲೊಕೇಶನ್ ಬಗ್ಗೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದೇ ನೋಡಿ ನಾನು ವಿಡಿಯೋ ಶೂಟ್ ಮಾಡೋದು ಲೊಕೇಶನ್. ಈ ಕಡೆ ಬಂದರೆ ತುಂಬಾ ಬೆಳಕು, ತುಂಬಾ ಕ್ಲಾರಿಟಿ ಬರುತ್ತೆ. ಆಪೋಸಿಟಲ್ಲಿ ಸ್ವಲ್ಪ ಇದು ಬರುತ್ತೆ. ಇಲ್ಲಿ ಬಂದುಬಿಟ್ಟು ಎಲ್ಲ ಗಿಡಗಳಿದ್ದಾವೆ, ಒಂಥರ ಚೆನ್ನಾಗಿದೆ ಇದು ಪ್ಲೇಸ್. ಬ್ಯಾಕ್ ಸೈಡಲ್ಲಿ ಹೊಸ ಪೊಲೀಸ್ ಸ್ಟೇಷನ್ ಇದೆ, ಅದು ಕಟ್ಟಿ ತುಂಬ ವರ್ಷ ಆಯಿತು. ಅದು ಆಲ್ಮೋಸ್ಟ್ ಇವಾಗ ಹಳೇದಾಗಿರ್ಬೋದು, ಅಷ್ಟು ವರ್ಷ ಆಯಿತು. ಬಟ್ ಇದು ಏನು ಬಿಟ್ಟಿದ್ದಾರೆ ಗೊತ್ತಿಲ್ಲ ನನಗೆ, ಇನ್ನೂ ಕನ್ಸ್ಟ್ರಕ್ಷನ್ ಮಾಡಿಲ್ಲ ಇನ್ನು. ಅಷ್ಟೇ. ಈಗ ಇದನ್ನು ಗ್ರೌಂಡಾಗಿ ಯೂಸ್ ಮಾಡ್ತಾಯಿದ್ರು, ಇವಾಗ ಅದನ್ನು ಕೂಡ ಯೂಸ್ ಮಾಡ್ತಾರೆ. ತುಂಬ ಸ್ಕ್ವೇರಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ, ಚೆನ್ನಾಗಿದೆ ಒಂಥರ. ಅಶೋಕ ಮರಗಳೆಲ್ಲ ತುಂಬ ಇದೆ ಇಲ್ಲಿ. ಅಲ್ಲಿ ಆ ಸೈಡ್ ಇದೆಲ್ಲ, ಅದು ಅಲ್ಲಿ ಇದೆಲ್ಲ ಆ ಕಡೆ ಹೊಸ ಪೊಲೀಸ್ ಸ್ಟೇಷನ್ ಇದೆ. ತೋರಿಸ್ತೀನಿ ನಿಮಗೆ, ದೂರದಿಂದನೇ ತೋರಿಸ್ತೀನಿ ಅಂತ. ಇದು ಬಂದುಬಿಟ್ಟು ಕನ್ನಡ ಸ್ಕೂಲ್. ಅಲ್ಲಿ ನೋಡಿ, ಅಲ್ಲಿ ಒಂದು ಜೀಪ್ ನಿಂತಿದೆ. ಇದು ಬಂದುಬಿಟ್ಟು ಹೊಸ ಪೊಲೀಸ್ ಸ್ಟೇಷನ್. ಅಷ್ಟೇ. ಈ ರೋಡು ಹೊಸ ಪೊಲೀಸ್ ಸ್ಟೇಷನ್ ರೋಡು. ಇದು ಬಂದುಬಿಟ್ಟು ಹಳೆ ಪೊಲೀಸ್ ಸ್ಟೇಷನ್ ರೂಟ್. ಅದನ್ನು ಯಾಕೆ ಹೊಸದಾಗಿ ಏನಾದರೂ ಮಾಡ್ಬೋದಿತ್ತು ಇಲ್ಲಿ, ಯಾಕೆ ಮಾಡಿಲ್ಲ ಅಂತ ನನಗೂ ಇನ್ನೂ ಗೊತ್ತಿಲ್ಲ. ಇದು ಫ್ಯೂಚರಲ್ಲಿ ಮಾಡ್ಬೋದು ಅನಿಸುತ್ತೆ. ಅಷ್ಟೇ. ಲೈಕ್ ಆಗಿದ್ದರೆ ಶೇರ್ ಮಾಡಿ ಅಷ್ಟೇ. ಥ್ಯಾಂಕ್ ಯು, ಬೈ ಬೈ.